ಎಪಿಸೋಡ್ ಅಲ್ಲಿ ಕುಸುಮ ಯುಗಾದಿ ಹಬ್ಬದ ಪ್ರಯುಕ್ತ ಮನೆಯನ್ನು ಅಲಂಕಾರ ಮಾಡಿ ವಿಧ ವಿಧವಾದ ತಿಂಡಿಗಳನ್ನು ಮಾಡಿದ್ಲು. ಅದನ್ನು ನೋಡಿದ ಕೀರ್ತಿ, ಕಾವ್ಯ, ರಾಜೇಶಿಗೆ ಮನೆಯಲ್ಲಿರುವ ಎಲ್ಲರೂ ಕುಸುಮನನ್ನು ಹೊಗಳುವುದು ಅವರಿಗೆ ಇಷ್ಟವಾಗಿರ್ಲಿಲ್ಲ. ಕೀರ್ತಿ ಕಾವ್ಯನ ಮಿಸ್ ಇಂಡಿಯಾ ಮಾಡಿ ಆ ಹೊಗಳಿಕೆಯನ್ನು ತಾನ್ ಪಡಿಬೇಕು ಅಂತ ಇದ್ಲು. ಇದಕ್ಕೋಸ್ಕರ ಅವರೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಿದ್ರು. ಆದ್ರೆ ಈ ಎಪಿಸೋಡ್ ಅಲ್ಲಿ ಆ ಪ್ಲಾನ್ ಸಕ್ಸಸ್ ಆಗುತ್ತಾ? ಬನ್ನಿ ಮುಂದೆ ನೋಡೋಣ. ಮರುದಿನ ಬೆಳಿಗ್ಗೆನೆ ಕೀರ್ತಿ ಕಾವ್ಯನನ್ನು ನಿದ್ರೆಯಿಂದ ಎಬ್ಬಿಸಿ ಹೀಗೆ ಹೇಳಿದ್ಲು, ಕಾವ್ಯ ಕಾವ್ಯ ಬೇಗ ಎದ್ದೇಳು. ಅದಕ್ಕೆ ಕಾವ್ಯ ಬಲವಂತವಾಗಿ ನಿದ್ರೆಯಿಂದ ಎದ್ದು, ಅಯ್ಯೋ ಅತ್ತಿಗೆ, ಏನತ್ತಿಗೆ, ಅರ್ಧ ರಾತ್ರಿಯಲ್ಲಿ ಒಳ್ಳೆ ಕನ್ಸಲ್ಲಿರುವಾಗ ಹೀಗೆ ಬಂದು ಎಬ್ಬಿಸ್ತಾ ಇದ್ದೀರಾ? ನನ್ನಿಂದ ಆಗಲ್ಲ. ಹೌದಾ, ಏನು ಅಷ್ಟು ಒಳ್ಳೆ ಕನ್ಸು? ನಾನು ಆಲ್ರೆಡಿ ಮಿಸ್ ಇಂಡಿಯಾ ಆಗಿದ್ದೀನಿ. ಎಲ್ಲರೂ ನನ್ನ ಬಂದು ಇಂಟರ್ವ್ಯೂ ತಗೋತಾ ಇದ್ದಾರೆ. ನಾನೊಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಹಾಗೇನೆ ನನ್ ಜೊತೆ ಒಬ್ರು ಮೀಡಿಯಾದವ್ರು ಬಂದು ಆ ಸ್ಟೋರಿನ ಕೇಳ್ತಾ ಇದ್ರು. ಅಷ್ಟು ಬೇಗ ನೀವು ನನ್ನ ಎಬ್ಬಿಸ್ಬಿಟ್ರಿ. ನನ್ನ ಸ್ಟೋರಿ ಡಿಸ್ಕಸ್ನ ನೀವು ಹಾಳು ಮಾಡ್ಬಿಟ್ರಿ. ಸ್ವಲ್ಪ ಹೊತ್ತು ಇದ್ರೆ ಮೂವಿಗೆ ಅಡ್ವಾನ್ಸ್ ತಗೋತಾ ಇದ್ದೆ. ನೀವು ಸುಮ್ನೆ ನನ್ನ ಕನ್ಸ್ನ ಹಾಳು ಮಾಡ್ಬಿಟ್ರಿ. ಆ ಮಹಾರಾಣಿ, ಹೀಗೆ ಮಲ್ಕೊಂಡೆ ನಿದ್ರೆಯಲ್ಲಿ ಕನ್ಸ್ಕಂತ ಇದ್ರೆ ನಿಜವಾಗ್ಲೂ ನೀನು ಮಿಸ್ ಇಂಡಿಯಾ ಆಗ್ತೀಯಾ? ಇನ್ನು ಏನ್ ಮಾಡಿದ್ರೆ ಆಗ್ತಾರೆ ಅತ್ತಿಗೆ, ಈ ರೀತಿ ಅರ್ಧ ರಾತ್ರಿಯಲ್ಲಿ ಎಬ್ಸಿದ್ರೇನಾ? ಫಸ್ಟ್ ಆಫ್ ಆಲ್ ಮೊದ್ಲು ವರ್ಕೌಟ್ ಮಾಡೋಣ. ಅಂದ ಹಾಗೆ ಇದೇನು ಅರ್ಧ ರಾತ್ರಿ ಅಲ್ಲ, ಮಾರ್ನಿಂಗ್ 5 o'clock ಆಗಿದೆ. ಅತ್ತಿಗೆ ಹೊಸದೇನದು ವರ್ಕೌಟು? ಮತ್ತೆ ಹೀಗೆ ಇದ್ರೆ ಮಿಸ್ ಇಂಡಿಯಾ ಆಗ್ಬೋದಾ? ಅದಕ್ಕೆ ಕೆಲವೊಂದು ನಿಯಮಗಳಿದೆ. ಆ ನಿಯಮನ ಸರಿಯಾಗಿ ಪಾಲಿಸಿದ್ರೆ ಮಾತ್ರ ಮಿಸ್ ಇಂಡಿಯಾ ಆಗೋದು. ನೀನು ಹೀಗೇನೆ ಕೂತ್ಕೊಂಡು ಕತೆ ಮಾತಾಡ್ತಾ ಇದ್ರೆ ಆಮೇಲೆ ಬೆಳಗಿನ ಜಾವ ಆಗುತ್ತೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಕಾವ್ಯ ಕೀರ್ತಿ ಮನೆಯಿಂದ ಹೊರಗಡೆ ಬರುವಾಗ ಕುಸುಮ ಕಿಚನ್ ಇಂದ ಹೊರಗಡೆ ಬಂದ್ಲು. ಅಷ್ಟು ಬೆಳಿಗ್ಗೆನೆ ಎದ್ದ ಅವರಿಬ್ಬರನ್ನು ನೋಡಿ ಕುಸುಮ ಶಾಕ್ ಆದ್ಲು. ಏನ್ ಕಾವ್ಯ, ನೀವು ಬೆಳಿಗ್ಗೆ ಬೇಗ ಎದ್ರ ಅಥವಾ ರಾತ್ರಿ ನೀವು ನಿದ್ರೆನೆ ಮಾಡ್ಲಿಲ್ವಾ? ಏನಾದ್ರೂ ಬೇಕಾ? ಟೀ, ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ನಿನ್ನ ಸಹಾಯ ಏನು ನಮಗ್ ಬೇಕಾಗಿಲ್ಲ. ನಿನ್ ಕೆಲ್ಸನ ನೀನ್ ನೋಡು, ನಮ್ ಕೆಲ್ಸನ ನಾವು ನೋಡ್ಕೋತೀವಿ. ಹೀಗೆ ಹಾಟ್ ವಾಟರ್ನ ಇಟ್ಟು ಲೆಮನ್ ಜ್ಯೂಸ್ ಮಾಡ್ಕೊಡ್ಲಿಕ್ಕೆ ಇಡ್ತಾ ಇದ್ಲು. ಹಾಟ್ ವಾಟರ್ ಇದ್ದಕ್ಕಿದ್ದಂಗೆ ಅವಳ ಕೈ ಮೇಲೆ ಚೆಲ್ಬಿಡ್ತು. ಹಬ್ಬಬ್ಬಾ, ಈ ನೀರು ಕೈ ಮೇಲೆ ಬಿದ್ದು ಕೈಯೇ ಸುಟ್ಟೋಯ್ತು. ಒಲೆ ಏನು ಇಷ್ಟೊಂದು ಬಿಸಿ ಆಗಿದೆ? ಬೆಳಿಗ್ಗೆ ನೀರಿಂದ ಕೈಯೇ ಸುಟ್ಟೋಯ್ತು. ಅಯ್ಯೋ ಯಾಕಕ್ಕ ಈ ಕೆಲ್ಸ ಎಲ್ಲ ನಿಮಗೆ? ನಾನ್ ಮಾಡಲ್ವಾ ಇದು? ನಿಮಗೆ ಮೊದ್ಲೇ ಒಲೆ ಹತ್ರ ಅಭ್ಯಾಸ ಇಲ್ಲ, ಇವಾಗ ಬೆಳಿಗ್ಗೆ ಕೈ ಸುಟ್ಕೊಂಡ್ರಿ. ಕೊಡಿ ಅಕ್ಕ, ನಾನ್ ಮಾಡ್ಕೊಡ್ತೀನಿ. ಹೀಗೆ ಲೆಮನ್ ಜ್ಯೂಸ್ನ ಮಾಡಿಕೊಟ್ಲು. ಆ ನೀರು ಕುಸುಮ ಬಿಸಿ ಮಾಡಿ ಕೊಟ್ಟಿದ್ದು ಇಷ್ಟ ಆಗದಿದ್ರು ಕೈಯಲ್ಲಿ ತಗೊಂಡು ಹೊರಗಡೆ ಬಂದ್ರು. ಕಾವ್ಯ, ಈ ಅಡಿಗೆ ಕೆಲ್ಸ ಎಲ್ಲ ನನ್ನಿಂದ ಮಾಡಕ್ ಆಗಲ್ಲ. ನಿನಗೋಸ್ಕರ ಒಬ್ರು ಚೆಫ್ನ ಇಡ್ತೀನಿ. ನಿನಗೋಸ್ಕರ ಡಯಟ್ ಫುಡ್ನ ಮಾಡಿ ಮನೆಗೆ ಕಳಿಸ್ಕೊಡ್ತಾರೆ. ಅದನ್ನೇ ಮೇಂಟೈನ್ ಮಾಡು, ಆವಾಗ್ಲೇ ಬ್ಯೂಟಿ ಕಾಂಪಿಟೇಷನ್ಗೆ ಹೋಗಕ್ಕಾಗೋದು. ಸರಿ ಅತ್ತಿಗೆ, ನೀವ್ ಏನ್ ಹೇಳ್ತೀರಾ ಅದನ್ನೇ ಮಾಡ್ತೀನಿ. ಈ ಎಲ್ಲ ಮಾತನ್ನು ಅಲ್ಲೇ ನಿಂತಿದ್ದ ಕುಸುಮ ಕೇಳಿಕೊಂಡ್ಲು. ಆದ್ರೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಕುಸುಮನಿಗೆ ಅರ್ಥವಾಗಲಿಲ್ಲ. ಏನಕ್ಕ, ಏನು ಚೆಫ್ ಡಯಟ್ ಅಂತ ಹೇಳ್ತಾ ಇದ್ದೀರಾ? ಏನಾದ್ರೂ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡಿದೀರಾ? ಓಹೋ, ನಿನಗೆ ಇಂಗ್ಲಿಷ್ ಕೂಡ ಅರ್ಥ ಆಗುತ್ತಾ? ಹಾಗಾದ್ರೆ ಸೈಡಲ್ಲೇ ನಿಂತ್ಕೊಂಡು ನಾನು ಮಾತಾಡೋದನ್ನ ಕೇಳ್ಕೊತಾ ಇದೀಯಾ? ಈ ಹಳ್ಳಿ ಗುಗ್ಗುಗಳೆಲ್ಲ ಹೀಗೇನೆ, ಯಾವಾಗ್ಲೂ ಅವ್ರ ಕೆಲ್ಸನ ಬಿಟ್ಬಿಡ್ತಾರೆ, ಇನ್ನೊಬ್ಬರ ಕೆಲ್ಸದ ಮೇಲೆ ಮೂಗ್ನ ನುಗ್ಗಿಸ್ತಾರೆ. ಹೀಗೆ ಕಾವ್ಯ ಚುಚ್ಚುವ ಮಾತಿನಿಂದ ಮಾತಾಡ್ತಾ ಇದ್ಲು. ಆವಾಗ ರಾಕೇಶ್ ಅಲ್ಲಿಗೆ ಬಂದ. ಸಬಾಷ್, ಸರಿಯಾಗಿ ಹೇಳ್ದೆ ಕಾವ್ಯ. ಇಂಥವರೆಲ್ಲ ಹೀಗೇನೆ, ಪಕ್ಕದವರಿಗೆ ಉಪದ್ರ ಮಾಡೋದ್ರಲ್ಲಿ ಮಾತ್ರ ಹುಷಾರಾಗಿರ್ತಾರೆ. ಹೀಗೆ ಬೇಡದಿರುವ ಕೆಲಸದಲ್ಲಿ ಮೂಗ್ನ ನುಗ್ಸಿದ್ರೆ ಈ ರೀತಿ ಅವಮಾನಗಳು ಬಂದೇ ಬರುತ್ತೆ. ಆ ಮಾತನ್ನು ಕೇಳಿ ಕುಸುಮ ತಲೆ ತೆಗ್ಸಿದ್ಲು. ಸರಿಯಾದ ಅದೇ ಸಮಯಕ್ಕೆ ರಾಜೇಶ್ ಅಲ್ಲಿಗೆ ಬಂದ. ಏನು, ನೀವು 3 ಜನ ಒಂದೇ ಜಾಗದಲ್ಲಿ ಸೇರಿದೀರಾ ಅಂದ್ರೆ ಮತ್ತೆ ಯಾರನ್ನ ಕೇವಲವಾಗಿ ಮಾತಾಡಕ್ಕೆ ಸಿದ್ಧವಾಗ್ತಾ ಇದ್ದೀರಾ? ಏನು ಹಾಳ್ ಮಾಡದ? ನಮಗೆ ಇನ್ನೊಬ್ಬರನ್ನು ಹಾಳ್ ಮಾಡಕ್ಕೆಲ್ಲ ನಮಗೆ ಗೊತ್ತಿಲ್ಲ. ನಾವು ಯಾವಾಗ್ಲೂ ಇನ್ನೊಬ್ಬರನ್ನ ಉದ್ಧಾರ ಮಾಡೋದಷ್ಟೇ. ಏನು ನಮ್ನ ಕೋತಿಗಳು ಅಂತೀರಾ? ನಿಮ್ ಕಣ್ಣಿಗೆ ನಾವು ಕೋತಿಗಳ ರೀತಿ ಕಾಣಿಸ್ತಾ ಇದ್ದೀವಾ? ಅಯ್ಯೋ ತಪ್ಪು, ನಿಮ್ನ ಕೋತಿಗಳಿಗೆ ಸೇರಿಸ್ಬಿಟ್ಟೆ. ಕೋತಿಗಳಿಗೆ ಸೇರಿಸಿ ಅವರಿಗೇನೆ ಅವಮಾನ ಮಾಡ್ಬಿಟ್ಟೆ. ಅವ್ರ ಜೊತೆ ಸಾರಿ ಕೇಳ್ಬೇಕು. ಏನೋ ಒಂದು ಗಾದೆ ಮಾತು ಕೂಡ ಇದೆ ಅಲ್ವಾ, ಕೋತಿ ನೀನ್ ಯಾಕೆ ಹುಟ್ಟದೆ ಅಂದ್ರೆ ಸುಂದರವಾಗಿರುವವರನ್ನು ತಮಾಷೆ ಮಾಡ್ಲಿಕ್ಕೆ ಅಂತ ಹೇಳ್ತಂತೆ. ಅವುಗಳ ಜೊತೆ ನಿಮ್ನ ಹೆಸರು ಮಾಡಿ ತೋರಿಸಿ ಪಾಪ ಅವುಗಳಿಗೆ ಅವಮಾನ ಆಗುವ ರೀತಿ ಹೇಳ್ಬಿಟ್ಟೆ. ಅವಾಗ ರಾಕೇಶ್ ಮಧ್ಯದಲ್ಲಿ ಬಂದು, ನೋಡಣ್ಣ, ಹೊಸದಾಗಿ ಬಂದವರಿಗೆ ಸಪೋರ್ಟ್ ಮಾತಾಡಕ್ಕೆ ಹೋಗಿ ಮನೇಲಿರೋರ್ನ ತಪ್ಪಾಗಿ ಮಾತಾಡ್ಬೇಡ. ನೀನ್ ಮಾತಾಡೋದು ಸರಿ ಇಲ್ಲ.
ಹೊಸದಾಗಿ ಬಂದಿರುವ ಸೊಸೆ ಇನ್ನೊಬ್ಬರ ಮಾತಿಗೆ ಇನ್ನೊಬ್ಬರ ಕೆಲ್ಸಕ್ಕೆ ಯಾಕೆ ಮೂಗ್ನ ನುಗ್ಸೋದು? ಅವಳಿಗೆ ಮೊದ್ಲು ಹೇಳಿ, ಅವಳ ಕೆಲ್ಸನ ಮಾತ್ರ ಅವಳನ್ನ ಮಾಡ್ಲಿಕ್ಕೆ ಹೇಳಿ. ಹೌದೌದು, ಈ ಹೊಸ ಸೊಸೆಯ ಆರ್ಭಾಟ ಇನ್ನು ಎಷ್ಟು ದಿನಕ್ಕೆ? ಇವಳಿಗೆ ಸಪೋರ್ಟ್ ಮಾತಾಡ್ಲಿಕ್ಕೋಸ್ಕರ ಇವಳ ಹಣದ ಚಪ್ಪಾಳೆ ಇನ್ನು ಎಷ್ಟು ದಿನ ಅಂತ ನಾನು ನೋಡ್ತೀನಿ. ನಿನ್ನ ಹಾಗೆ ಹಣವನ್ನು ಖರ್ಚು ಮಾಡಿಸಿ ಮರ್ಯಾದೆ ಸಿಗುವಂತೆ ಮಾಡುವುದು ಕುಸುಮ ಅಲ್ಲ ಕಣೆ. ಕುಸುಮನಿಗೆ ಅವಳು ಮಾಡುವ ಕೆಲಸ, ಅವಳ ಮೇಲಿರುವ ಗೌರವದಿಂದಾನೇ ಅವಳಿಗೆ ಒಳ್ಳೆ ಹೆಸರು ಬರುತ್ತೆ. ಅಂದ್ರೆ ಸೆಕೆ ಆಗದೆ ರೂಮಲ್ಲೇ ಇದ್ಕೊಂಡು ಪರ್ಫ್ಯೂಮ್ ಹೊಡೆಯುವ ನಿನಗೆಂಗೇನೆ ಗೊತ್ತು ಸುಗಂಧವಾದ ಕಸ್ತೂರಿಯ ವಾಸನೆ ಹೇಗಿರುತ್ತೆ ಅಂತ. ಕುಸುಮನ ಮುಂದೆ ರಾಜೇಶ್ ಹಾಗೆ ಮಾತಾಡೋದು ಕೀರ್ತಿಗೆ ಇಷ್ಟವಾಗಲಿಲ್ಲ. ಇಲ್ಲಿ ಯಾರು ಕೂಡ ಮರ್ಯಾದೆಗೋಸ್ಕರ ಹಣವನ್ನು ಖರ್ಚು ಮಾಡಿಲ್ಲ. ಒಳ್ಳೆವಳ ಹಾಗೆ ನಾಟಕ ಮಾಡಿ ಗೌರವ ತರುವಂತ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬರ್ಲಿಲ್ಲ. ಈ ಸೊಸೈಟಿಯಲ್ಲಿ ಹಣ ಇರೋರಿಗೆ ಯಾವಾಗ್ಲೂ ಗೌರವ ಸಿಗ್ತಾನೆ ಇರುತ್ತೆ. ಹಣ ಇಲ್ಲದೆ ಕೆಲವೊಬ್ರು ಇರ್ತಾರಲ್ವಾ, ಅವರಿಗೇನೆ ಈ ಸೊಸೈಟಿಯಲ್ಲಿ ಮರ್ಯಾದೆನೇ ಇರಲ್ಲ. ಹಣದಿಂದ ಏನ್ ಬೇಕಾದ್ರೂ ಪಡಿಬೋದು ಕಣೆ, ಆದ್ರೆ ಪ್ರೀತಿ ನಂಬಿಕೆನ ಪಡೆಯಕ್ಕಾಗಲ್ವೇ? ನಿನ್ ಕೈಯಲ್ಲಿರುವ ಹಣನ ನೋಡಿ ಇವಾಗ ನಿನ್ ಬಳಿ ಎಷ್ಟೋ ಜನ ಬರ್ಬೋದು, ಆದ್ರೆ ನಾಳೆ ನಿನ್ ಜೊತೆ ಆ ಹಣ ಇಲ್ಲದಿದ್ರೆ ಆ 4 ಜನ ಬರ್ತಾರಾ? ಆವಾಗ ಇರ್ತಾರೆ ನೋಡು, ಅದೇ ನಿಜವಾದ ಜೀವನ. ಬಾವಾ, ನೀವು ನನಗೋಸ್ಕರ ನೀವಿಬ್ರು ಜಗಳ ಮಾಡ್ಬೇಡಿ. ತಪ್ಪು ನಂದೇ. ಅವರಿಬ್ರು ಮಾತಾಡ್ತಾ ಇರುವಾಗ ಅವ್ರ ಮಧ್ಯೆ ಬಂದೆ ಅಲ್ವಾ, ನಾನೇ ತಪ್ಪು ಮಾಡಿದ್ದು. ಅಕ್ಕ ಸಾರಿ ಅಕ್ಕ. ಕಾವ್ಯ ಸಾರಿ ಕಾವ್ಯ. ಇವಾಗ ನಿಮ್ಗೆ ಅರ್ಥ ಆಯ್ತಾ? ಯಾರು ಕೋತಿಗಳು, ಯಾರು ಒಳ್ಳೆ ಕೋತಿ, ಯಾರು ಕೆಟ್ಟ ಕೋತಿ ಅಂತ. ಹಾಗೆ ಅಂತ ಎಲ್ಲರೂ ಅಲ್ಲಿ ಮಾತಾಡ್ತಾ ಇರುವಾಗ ರಘುರಾಮ್ ಮತ್ತು ಕೌಸಲ್ಯ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ್ರು. ಏನು ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಮಾತಾಡ್ತಾ ಇದ್ದೀರಾ? ನಮ್ನ ಕೂಡ ಕರೆದಿದ್ರೆ ನಾವು ಕೂಡ ನಿಮ್ ಜೊತೆ ಮಾತಾಡಕ್ಕೆ ಬರ್ತಾ ಇದ್ದೋ ಅಲ್ವಾ? ನೀವು ಮಾತ್ರ ಒಟ್ಟೊಟ್ಟಿಗೆ ಮಾತಾಡ್ಕೊಂಡು ಸಂತೋಷ ಪಡದ? ನಿಮ್ ಕಣ್ಣಿಗೆ ನಾವು ಮಾತ್ರ ಬೇರೆ ಆಗ್ಬಿಟ್ಟಿದೀವಾ? ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಕೌಸಲ್ಯನಿಗೆ ಏನೋ ಹೊಸದಾಗಿ ನಡೀತಾ ಇದೆ ಅಂತ ಅರ್ಥವಾಯಿತು. ಅವಾಗ ರಘುರಾಮ್, ರೀ ನೀವು ಏನು ಮಾತಾಡ್ಬೇಡಿ. ಇಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಇವರೆಲ್ಲ ಸಂತೋಷವಾಗಿ ನಗ್ನಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆಯಾ? ಜಗಳ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಅವ್ರ ಮುಖ ನೋಡಿ ಹೇಗೆ ಸಿಟ್ಟಲ್ಲಿ ಒಣಗಿ ಹೋಗಿದೆ. ಹೌದಾ ಕೌಶಲ್ಯ? ಹಾಗಾದ್ರೆ ನಾನೇನಾ ಸಿಚುವೇಶನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ರಾಂಗ್ ಎಂಟ್ರಿ ಕೊಟ್ಟಿದ್ದು? ಏನೋ ರಾಹು ಬಂದು ನುಗ್ಗಿದ ಹಾಗೆ ಅನ್ಸುತ್ತೆ. ಸರಿ ಸರಿ, ಹಾಗೆ ಆದ್ರೂ ಇವರು ಜಗಳದಿಂದ ಹೊರಗೆ ಬರ್ತಾರ ನೋಡೋಣ. ಹೇಗೋ ಮಧ್ಯದಲ್ಲಿ ಬಂದೋ ಅಲ್ವಾ. ಕುಸುಮ, ತುಂಬಾ ಹಸಿವಾಗ್ತಿದೆ ಅಮ್ಮ, ಏನಮ್ಮ ಮಾಡಿದೀಯಾ? ಹೀಗೆ ರಘುರಾಮ್ ಟಾಪಿಕ್ನ ಬದಲಾಯಿಸಿದ್ರು. ಆವಾಗ ಕುಸುಮ ರಘುರಾಮ್ ಜೊತೆ, ವಾ, ನಿಮಗೆ ಇಷ್ಟವಾದ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದೀನಿ. ಅತ್ತೆಗೆ ಪಲ್ಯ ಕೂಡ ಮಾಡಿದೀನಿ. ಅದೇ ರೀತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವ ಎಲ್ಲಾ ಬಗೆಯ ಟಿಫನ್ ಅನ್ನು ಮಾಡಿದೀನಿ. ಎಲ್ಲರೂ ಬಂದು ಕೂತ್ಕೊಂಡ್ರೆ ಎಲ್ಲರಿಗೂ ಬಡಿಸ್ತೀನಿ. ಏನು, ನನಗೆ ಇಷ್ಟವಾದ ಹೀರೆಕಾಯಿ ಪಲ್ಯ ಚಪಾತಿನ? ಹಾಗಾದ್ರೆ ಇವತ್ತೊಂದು ಇಡೀ ಹಿಡಿಯದೆ. ಸರಿ, ಇನ್ನು ಯಾಕೆ ಆಲಸ್ಯ, ಬನ್ನಿ ಎಲ್ಲರೋಗಿ ತಿನ್ನೋಣ. ಅಷ್ಟರಲ್ಲಿ ಕೀರ್ತಿ, ನಮಗೆ ಸ್ವಲ್ಪ ಕೆಲ್ಸ ಇದೆ, ನೀವು ಹೋಗಿ ಒಂದು ಇಡೀ ಹಿಡಿತೀನಿ ಅಂದ್ರಲ್ಲ ಮಾವಯ್ಯ, ನೀವು ಹೋಗಿ ಊಟ ಮಾಡಿ. ನಮಗೆ ಅಂದ್ರೆ ಯಾರಿಗಮ್ಮ ಕೀರ್ತಿ? ನಿಮ್ಮ ದೊಡ್ಡ ಸೊಸೆಯ ಹಿಂದೆ ಯಾರ್ಯಾರು ಹೋಗ್ತಾರೋ ಅವರೇ ಅಪ್ಪ ನಾವುಗಳು ಅಂದ್ರೆ. ಓಹೋ, ಆ ಕೆಲ್ಸ ಹಾಗಾದ್ರೆ ತ್ರಿಮೂರ್ತಿಗಳದು ಮಾಡ್ಕೊಳ್ಳಿ. ಅಂತಹ ತ್ರಿಮೂರ್ತಿಗಳಿಗೂ ನಿಮಗೆ ಇರುವ ಕೆಲಸ ಮಾತ್ರ ಇರೋದಿಲ್ಲ. ನೀವು ಮುಂದುವರಿಸಿ. ರಾಜೇಶು, ಕೌಶಲ್ಯ, ಬನ್ನಿ ನಾವು ಹೋಗಿ ಟಿಫಿನ್ ತಿನ್ನೋಣ. ಅಮ್ಮ ಕುಸುಮ, ಬಾಮ್ಮ ಬಂದ್ ಬಡ್ಸು. ಹೀಗೆ ಅವರು 4 ಜನ ಅಲ್ಲಿಂದ ಹೊರಟು ಹೋದ ನಂತರ ಕೀರ್ತಿ, ಕಾವ್ಯ, ರಾಕೇಶ್ ಈ ರೀತಿ ಮಾತಾಡ್ಕೊಂಡ್ರು. ಅತಿಗೆ, ನಮ್ಮ ಪ್ರಿಪರೇಷನ್ ಇವಾಗ ಎಲ್ಲಿಯವರೆಗೆ ಬಂದಿದೆ? ಇವತ್ತು ಈವ್ನಿಂಗ್ ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕು. ಹಾಗೇನೆ ಮುಖ್ಯವಾದವ್ರ ಜೊತೆ ಕಾವ್ಯನ ಪರಿಚಯ ಮಾಡಿಸ್ಬೇಕು. ಹಾಗೇನೆ ಕಾವ್ಯನಿಗೋಸ್ಕರ ಸ್ವಲ್ಪ ಡ್ರೆಸ್ ಎಲ್ಲ ಅರೇಂಜ್ ಮಾಡಿದೀನಿ. ಕಾವ್ಯ, ಇವತ್ತು ನೀನು ಹೊಸ ಬಟ್ಟೆ ಹಾಕೋ, ಪಾರ್ಟಿಗೆ ಹೋಗೋಣ. ನಿಜನಾ ಅತ್ತಿಗೆ? ಇವತ್ತು ಪಾರ್ಟಿಗೆ ಹೋಗ್ತಿದ್ದೀವಾ? ನನಗೋಸ್ಕರ ಹೊಸ ಬಟ್ಟೆ ತಗೊಂಡ್ರಾ? ಅಯ್ಯೋ ಅತ್ತಿಗೆ, ನೀವು ಎಷ್ಟು ಕ್ಯೂಟ್. ನನಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಅತ್ತಿಗೆ. ಅತ್ತಿಗೆ, ಎಲ್ಲಿ ಅತ್ತಿಗೆ ಪಾರ್ಟಿ? ನಾನ್ ಕೂಡ ಬಂದು ಜಾಯಿನ್ ಆಗ್ಬೋದಾ? ಅಯ್ಯೋ ರಾಕೇಶ್, ಸಾರಿ ರಾಕೇಶ್, ಅದು ತುಂಬಾ ಸ್ಪೆಷಲ್ ಆದ ಒಂದು ಪಾರ್ಟಿ. ಈ ಪಾರ್ಟಿಗೆ ಬುಕ್ ಮಾಡ್ಬೇಕಂದ್ರೆ 3 months ಬ್ಯಾಕೆ ಬುಕ್ ಮಾಡ್ಬೇಕು. ನನ್ನ ಇನ್ಫ್ಲೂಯೆನ್ಸ್ ಇಂದ ಇವತ್ತು ನನಗೆ ಒಂದು ಎಕ್ಸ್ಟ್ರಾ ಪಾಸ್ ಸಿಕ್ತು. ಇನ್ನೊಮ್ಮೆ ಹೋಗುವಾಗ ನಿನ್ನ ಕರ್ಕೊಂಡೋಗ್ತೀನಿ, ಆಯ್ತಾ? ಆ ಮಾತು ಕೇಳಿ ರಾಕೇಶ್ ಮೌನವಾಗಿ ತಲೆ ತಗ್ಗಿಸಿದ. ಹೀಗೆ ಈ ಮೂವರು ಮಾತಾಡುವುದನ್ನು ಕುಸುಮ ಪಕ್ಕದಲ್ಲಿ ನಿಂತು ಕೇಳ್ಕೊಂಡ್ಲು. ವಯಸ್ಸಿಗೆ ಬಂದ ಹುಡುಗಿನ ಪಾರ್ಟಿ, ಪಬ್, ಹೋಟೆಲ್ ಅಂತ ಸುತ್ತಾಡ್ಸೋದು ಕುಸುಮನಿಗೆ ಇಷ್ಟವಾಗಿರ್ಲಿಲ್ಲ. ಅತ್ತೆ ಮಾವನಿಗೆ ಗೊತ್ತಾದ್ರೆ ಅವ್ರು ಬೇಜಾರ್ ಮಾಡ್ತಾರೆ ಅಂತ ಮೌನವಾಗಿದ್ಲು.
ಆದ್ರೆ ಏನ್ ಮಾಡೋದು ಅಂತ ಆಲೋಚನೆ ಮಾಡಿದ್ಲು. ಇಷ್ಟಕ್ಕೂ ರಾಕೇಶ್ ಯಾಕೆ ಮೌನವಾಗಿ ತಲೆಯನ್ನು ತಗ್ಗಿಸಿದ? ಕುಸುಮ ಏನ್ ಆಲೋಚನೆ ಮಾಡ್ತಾಳೆ? ಕೀರ್ತಿ ಕಾವ್ಯನ ಪಾರ್ಟಿಗೆ ಕರ್ಕೊಂಡೋಗ್ತಾಳಾ ಇಲ್ವಾ? ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ರಾಮಗಿರಿ ಎನ್ನುವ ಗ್ರಾಮದಲ್ಲಿ ರಘುರಾಮ್ ಅವರ ಕುಟುಂಬ ಒಳ್ಳೆಯ ದೊಡ್ಡ ಕುಟುಂಬ ಅಂತ ಹೆಸರುವಾಸಿಯಾಗಿತ್ತು. ಬೆಳಗ್ಗಿನ ಜಾವ 6 ಗಂಟೆಗೆಲ್ಲ ಆ ಮನೆಯ ಸೊಸೆಯಂದಿರಾದ ಕೀರ್ತಿ ಕುಸುಮ ಅಂಗಳದಲ್ಲಿ ರಂಗೋಲಿ ಹಾಕ್ತಿದ್ರು. ಕೌಸಲ್ಯ ಒಲೆ ಮೇಲೆ ಹಾಲ್ ಕಾಯಿಸ್ತಿದ್ರು. ಕುಸುಮ, ಇವತ್ ನಮಗೆ ನದಿ ಹತ್ರ ಮೀನು ಹಿಡಿಯುವ ಕೆಲ್ಸ ತುಂಬಾ ಇರುತ್ತೆ. ರಾಜಯ್ಯನವರು 6 ಗಂಟೆಗೆಲ್ಲ ಬಲೆ ಬೀಸ್ತೀನಿ ಅಂತ ಹೇಳಿದ್ರು. ಆದ್ರೆ ಅಕ್ಕ, ಆಕಾಶದಲ್ಲಿ ಮೋಡ ಜಾಸ್ತಿ ಕಾಣ್ತಾ ಇದೆ. ಒಂದ್ ವೇಳೆ ಮಳೆ ಬಂದ್ರೆ ಮೀನುಗಳು ಹೊರಗ್ ಬರಕ್ಕೆ ಕಷ್ಟನೇ. ಭಯ ಯಾಕೆ ಕುಸುಮ? ಮಳೆ ಜಾಸ್ತಿ ಬಂದ್ರೇನೆ ಮೀನು ಮೇಲೆ ಬರೋದು. ಸರಿ, ಒಲೆ ಮೇಲೆ ಹಾಲಿದೆ, ಅತ್ತೆಗೆ ಕಾಫಿ ಕೊಟ್ಟು ನಾವಿನ್ನು ಹೊರಡೋಣ. ಅಷ್ಟರಲ್ಲಿ ಕಾಫಿಯನ್ನು ತೆಗೆದುಕೊಂಡು ಕೌಸಲ್ಯ ಹೊರಗಡೆ ಬಂದ್ರು. ಏನಮ್ಮ ಸೊಸೆಂದಿರಾ, ಕೆಲ್ಸ ಎಲ್ಲ ಬೇಗ ಮುಗೀತಾ? ಈ ಮೀನಿನ ವ್ಯಾಪಾರವನ್ನು ಆರಂಭಿಸಿದ್ರಿಂದ ನೀವಿಬ್ರು ಸರಿಯಾಗಿ ನಿದ್ರೆನೆ ಮಾಡ್ತಾ ಇಲ್ಲ. ಅದಕ್ಕೇನೆ ನಾನೇ ನಿಮ್ಗೋಸ್ಕರ ಕಾಫಿ ತಂದಿದ್ದೀನಿ. ಮೊದ್ಲು ಆರೋಗ್ಯವನ್ನು ಕೂಡ ನೀವಿಬ್ರು ನೋಡ್ಕೋಬೇಕು. ಪರವಾಗಿಲ್ಲ ಅತ್ತೆ. ಮಾವಯ್ಯ, ರಾಜೇಶ್ ಬಾವ, ನಿಮ್ಮ ಸಣ್ಣ ಮಗ ಎಲ್ಲರೂ ಹೊಲದಲ್ಲಿ ಕಷ್ಟಪಡುವಾಗ ನಾವು ಮಾತ್ರ ಮನೆಯಲ್ಲಿ ಸುಮ್ಮನೆ ತಾನೆ ಕೂತ್ಕೊಂಡಿರ್ತೀವಿ. ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಮನೆ ಸಾಲ ಬೇಗ ಮುಗಿಯುತ್ತೆ. ನಿಮ್ಮಂತ ಸೊಸೆಂದಿರು ನನ್ ಮನೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ. ಸರಿ ಅಮ್ಮ, ಕಾಫಿ ಕುಡ್ಕೊಂಡೋಗಿ ನಾನು ಹೋಗಿ ಒಳಗಿರುವ ಕೆಲ್ಸ ನೋಡ್ತೀನಿ. ಕೀರ್ತಿ ಕುಸುಮ ಕಾಫಿಯನ್ನು ಕುಡಿದು ಮೀನು ಹಿಡಿಯುವ ಸ್ಥಳಕ್ಕೆ ಹೋದ್ರು. ಅಲ್ಲಿ ಮೀನು ಹಿಡಿಯುವವರು ಬಲೆಯನ್ನು ಹಾಕ್ತಾ ಇದ್ರು. ಅಮ್ಮ, ಇವತ್ತು ಮೀನು ತುಂಬಾನೇ ಸಿಕ್ಕಿರುವ ಹಾಗೆ ಅನ್ಸ್ತಾ ಇದೆ. ಇವತ್ತು ಸುಮಾರು ಒಂದು 20 ಕೆಜಿ ಮೀನ್ ಸಿಕ್ಕಿರ್ಬೋದು. ಸರಿ ರಾಜಯ್ಯ, ಸರಿಯಾಗಿ ಲೆಕ್ಕಾಚಾರ ಮಾಡಿ. ಕುಸುಮ, ನೀ ಆ ಲೆಜ್ಜರ್ ಬುಕ್ ತಗೊಂಡು ಯಾವ್ಯಾವ ಮೀನು ಎಷ್ಟೆಷ್ಟು ಕೆಜಿ ಇದೆ ಅಂತ ಬರ್ಕೋ. ಅಕ್ಕ, ಈ ಸಲ ದೊಡ್ಡ ಮೀನುಗಳು ಜಾಸ್ತಿ ಇದೆ. ಹೋಟೆಲ್ ಅವರು ಮೀನೆಲ್ಲ ಕೇಳ್ತಾ ಇದ್ದಾರೆ ಅಲ್ವಾ, ಅವರಿಗೆ ಕಾಲ್ ಮಾಡಿ ಬೆಲೆ ಹೇಳ. ಬೇಡ ಬೇಡ ಕುಸುಮ, ನಾವು ಸರಿಯಾದ ರೀತಿಯಲ್ಲಿ ವ್ಯಾಪಾರ ಮಾಡೋದ್ರಿಂದನೇ ಎಲ್ರು ನಮ್ ಜೊತೆ ವ್ಯಾಪಾರ ಮಾಡಕ್ ಮುಂದೆ ಬರ್ತಾ ಇರೋದು. ನಾವು ಸುಮ್ನೆ ರೇಟ್ನ ಜಾಸ್ತಿ ಮಾಡ್ಬಾರ್ದು. ನಮಗೆ ಬರುವ ಹಣ 1 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ. ನಾವು ತೂಕ ಮಾಡುವಾಗ ತೂಕ ಮಾತ್ರ ಸರಿಯಾಗಿರ್ಬೇಕು. ನಾವು ಮಾರುವುದು 10 ಜನಕ್ಕಾದ್ರೂ ಅವರೆಲ್ಲರೂ ಮುಂದೆ ನಮ್ ಜೊತೆನೆ ಬರ್ಬೇಕು. ಅಷ್ಟರಲ್ಲಿ ಒಬ್ಬ ವ್ಯಾಪಾರಿ ಅಲ್ಲಿಗೆ ಬಂದ. ಕೀರ್ತಿಯವರೇ, ಇವತ್ತು ಎಲ್ಲ ಸ್ಟಾಕ್ನ ನಾನೇ ತಗೋತೀನಿ. ಕೆಜಿಗೆ 120 ರೂಪಾಯಿ ಕೊಡ್ತೀನಿ. ಬೇಡ ಸುಬ್ಬಯ್ಯನವರೇ, ಹೊರಗಡೆ ಮಾರ್ಕೆಟ್ ಅಲ್ಲಿ 150 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ನಾವು ಹಳ್ಳಿಯವರು ಅಂತ ನಮ್ನ ನೀವು ಯಾಮರ್ಸ್ಬೇಡಿ. ನಮಗೆ 140ಕ್ಕೆ ಕೊಟ್ರೆ ಕೊಡಿ, ಇಲ್ಲದಿದ್ರೆ ನಾವೇ ತಗೊಂಡೋಗಿ ವ್ಯಾಪಾರ ಮಾಡ್ತೀವಿ. ಹೌದು ಸುಬ್ಬಯ್ಯನವ್ರೆ, ನಾವು ಮಾರ್ತಾ ಇರೋದು ತಾಜಾ ಮೀನುಗಳು, ನಿನ್ನೆ ಮೊನ್ನೆ ಇದಲ್ಲ ಅಲ್ವಾ? ಸರಿ ಸರಿ, ನಿಮ್ಮ ಬುದ್ಧಿವಂತಿಕೆ ಮುಂದೆ ನನ್ನ ಮಾತೇ ಇಲ್ಲ. ಸರಿ, ನಾನು 140ಕ್ಕೆ ತಗೋತೀನಿ. ಇವರಿಬ್ಬರು ಈ ಕಡೆ ಮೀನಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೊಲದಲ್ಲಿ ರಾಜೇಶ್ ಮತ್ತು ರಾಕೇಶ್ ಕಷ್ಟಪಟ್ಟು ಭೂಮಿಯನ್ನು ಹೂಳ್ತಾ ಇದ್ರು. ರಘುರಾಮ್ ಅವರು ಪಕ್ಕದಲ್ಲೇ ಕೂತು ಕೆಲಸವನ್ನು ನೋಡ್ಕೊಳ್ತಾ ಇದ್ರು. ಅಪ್ಪ, ಇವಾಗ ಮಾರ್ಕೆಟ್ ಅಲ್ಲಿ ಬಿತ್ತನೆಗೆ ರೇಟ್ ಜಾಸ್ತಿ ಆಗಿದೆ. ಬಿತ್ತನೆಯ ಸ್ಟಾಕ್ ಕೂಡ ಇಲ್ಲ. ಈ ಸಲ ಸುಮಾರು 20,000 ಜಾಸ್ತಿನೇ ಬೇಕು. ಹೌದಪ್ಪ, ಮಳೆ ಚೆನ್ನಾಗಿ ಬರದಿದ್ರೆ ಬೆಳೆ ಕೂಡ ಚೆನ್ನಾಗಿ ಬೆಳೆಯೋದಿಲ್ಲ. ಈ ವರ್ಷ ಕೂಡ ನಾವು ಮತ್ತೆ ಸಾಲ ತಗೋಬೇಕಾಗುತ್ತೆ. ಸಾಲ ಅಂದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ ಕಣೋ. ನಮ್ಮ ಪೂರ್ವಿಕರು ಯಾರ ಜೊತೆನೂ ಹಣಕ್ಕೋಸ್ಕರ ಕೈ ಚಾಚಿಲ್ಲ. ಇವಾಗ ನಾವೆಲ್ಲ ವ್ಯಾಪಾರ ಮಾಡೋದು ಅಂದ್ರೆ ತುಂಬಾನೇ ರಿಸ್ಕ್ ಆದ ಕೆಲ್ಸ. ಸ್ವಲ್ಪ ಸಮಯದ ನಂತರ ಕೀರ್ತಿ ಕುಸುಮ ಟಿಫಿನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೊಲಕ್ಕೆ ಬಂದ್ರು. ಏನಾಯ್ತು? 3 ಜನ ಹೀಗೆ ಒಬ್ರಿಗೊಬ್ರು ಮುಖ ನೋಡ್ಕೋತಾ ಇದ್ದೀರಾ? ಹೊಲದಲ್ಲಿ ಏನಾದ್ರೂ ಕಷ್ಟನಾ? ನಿನಗೆ ಗೊತ್ತಿಲ್ಲ ಕುಸುಮ, ಈ ಸಲ ಬೆಳೆ ಬೆಳಿಲಿಕ್ಕೆ ಸುಮಾರು 20,000 ಎಕ್ಸ್ಟ್ರಾ ಬೇಕು. ಯಾರ ಜೊತೆ ಸಾಲ ಮಾಡೋದು ಅಂತ ಆಲೋಚನೆ ಮಾಡ್ತಿದೀವಿ. ಯಾಕೆ ರಾಕೇಶ್, ನಿಮ್ಮ ಹಿಂದೆ ನಿಮ್ಮ ಹೆಂಡತಿಯರಿದ್ದಾರೆ ಅಂತ ಮರ್ತು ಬಿಟ್ರಾ? ತಗೊಳ್ಳಿ, ಈ ವಾರ ಮೀನಿನ ವ್ಯಾಪಾರ ಮಾಡಿ ಬಂದ ಹಣ 10,000. ಇನ್ನು 5,000 ನಾವು ಕೂಡಿಟ್ಟಿದೀವಿ. ಹಾಗೆಂತ ಸೀರೆಯಿಂದ ಹಣವನ್ನು ತೆಗೆದು ರಾಜೇಶಿಗೆ ಕೊಟ್ಲು. ಇಲ್ಲಿ ನೋಡಿ, ಈ ಹಣ ಮತ್ತೆ ನಿಮಗೆ ಮೀನ್ನ ತಗೊಳಕ್ಕೆ ಬೇಕಾಗುತ್ತೆ ಅಲ್ಲ. ನಿಮ್ಮ ವ್ಯಾಪಾರಕ್ಕೆ ಹಣವನ್ನು ಇಟ್ಕೊಳ್ಳದೆ ನಮಗೆ ಸಹಾಯ ಮಾಡ್ತಾ ಇದ್ದೀರಾ. ನೀವು ಮತ್ತೆ ಮತ್ತೆ ನಮಗೆ ಸಹಾಯ ಮಾಡ್ತಿದ್ದೀರಾ. ಏನ್ ಮಾತಾಡ್ತಾ ಇದ್ದೀರಾ? ಮನೆ ಅಂದ್ಮೇಲೆ ಕಷ್ಟ ಸುಖ ಇದ್ದಿದ್ದೆ. ನೀವು ಹೊಲದಲ್ಲಿ ಕಷ್ಟಪಡ್ತಾ ಇದ್ರೆ ನಾವು ಕೂತ್ಕೊಂಡು ನಿಮ್ನ ನೋಡ್ತಾ ಇರಕ್ಕಾಗುತ್ತಾ? ನಮ್ಮ ವ್ಯವಸಾಯ ಚೆನ್ನಾಗಿದ್ರೆ ತಾನೆ ನಾವೆಲ್ಲರೂ ಸಂತೋಷವಾಗಿರಲು ಸಾಧ್ಯ. ಲೇ ರಾಜೇಶು, ನೋಡ್ದ ನನ್ನ ಸೊಸೆಂದಿರ ಬುದ್ಧಿವಂತಿಕೆ? ಅವರು ಮನೆನ ನೋಡ್ಕೊಳ್ಳೋದ್ ಮಾತ್ರ ಅಲ್ಲ, ನಿಮಗೆ ಸಹಾಯ ಮಾಡಕ್ಕೆ ನಿಲ್ಲಕ್ಕೂ ರೆಡಿ ಇದ್ದಾರೆ. ನಮ್ಮ ಕಷ್ಟಕ್ಕೆ ಸಹಾಯವಾಗಿ ನಿಂತಿದ್ದಾರೆ ನನ್ನ ಸೊಸೆಂದಿರು. ಹೀಗೆ ಆ ದಿನ ಸಂಜೆ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರು.
ಮೀನಿನ ವ್ಯಾಪಾರಕ್ಕೆ ಹೋಗಿದ್ದಂತಹ ಸೊಸೆಂದಿರು ಕೂಡ ತಿರುಗಿ ಮನೆಗೆ ಬಂದ್ರು. ಕೀರ್ತಿ ಕುಸುಮನ ನೋಡಿದ ಕೌಶಲ್ಯ, ಅಮ್ಮ ಕೀರ್ತಿ, ಇವತ್ತು ಮೀನಿನ ವ್ಯಾಪಾರ ಮುಗೀತಾ? ನಿಮ್ಮ ಮುಖದಲ್ಲಿ ತುಂಬಾನೇ ಟಯರ್ಡ್ ಕಾಣ್ತಿದೆ. ನಿಮ್ಮ ಕಷ್ಟನ ನೋಡುವಾಗ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಮನೇಲಿ ಕೂತ್ಕೊಂಡು ಒಂದ್ ಕಡೆ ಅಡಿಗೆ ಕೆಲಸ ಮನೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಹೊರಗಡೆ ಹೋಗಿ ದುಡಿತಾ ಇದ್ದೀರಾ. ಅತ್ತೆ, ಇವತ್ತಿನ ವ್ಯಾಪಾರ ಮುಗೀತು ಅತ್ತೆ. ಸ್ವಲ್ಪ ಚಿಕ್ಕ ಚಿಕ್ಕ ಮೀನುಗಳು ಬಾಕಿ ಆಗಿತ್ತು, ಅದ್ನ ಊರಲ್ಲಿರುವ ಬಡವರಿಗೆ ಕೊಟ್ಟಿದೀವಿ. ಅದ್ನ ತಗೊಂಡವ್ರು ತುಂಬಾ ಸಂತೋಷ ಪಟ್ರು. ನಮ್ಮ ಮನೆಯ ಕಷ್ಟಕ್ಕೋಸ್ಕರ ನಾವು ಮಾಡ್ತಾ ಇರುವ ಕೆಲ್ಸ ನಮಗೇನು ದೊಡ್ಡದು ಅನ್ಸ್ತಾ ಇಲ್ಲ ಅತ್ತೆ. ನೀವೇ ಮನೇಲಿ ಇದ್ಕೊಂಡು ಎಲ್ರಿಗೂ ಬೇಕಾದ ಅಡಿಗೆಯನ್ನ ಮಾಡ್ತಾ ಇದ್ದೀರಾ. ನಿಮ್ನ ನೋಡಿದ್ರೆ ನಮಗೇನೆ ತುಂಬಾ ಬೇಜಾರಾಗ್ತಾ ಇದೆ. ಹೌದು ಅತ್ತೆ, ನೀವು ನಮಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ದೀರಾ. ಅಕ್ಕ, ಬಿಸಿಲು ಇವಾಗ ಜಾಸ್ತಿ ಇದೆ ಅಲ್ವಾ? ಒಣಗಿದ ಮೀನ್ನ ಕೂಡ ಮಾರ್ಕೆಟಿಗೆ ತಗೊಂಡೋಗೋಣ, ಅದಕ್ಕೂ ಕೂಡ ಗಿರಾಕಿಗಳು ಜಾಸ್ತಿ ಇದ್ದಾರೆ. ಒಳ್ಳೆ ಆಲೋಚನೆ ಕುಸುಮ. ಮೀನನ್ನ ಹೀಗೆ ವ್ಯರ್ಥ ಮಾಡೋದಿಕ್ಕೆ ತಗೊಂಡೋಗಿ ವ್ಯಾಪಾರ ಮಾಡೋದು ಒಳ್ಳೆ ವಿಷಯ. ಅವಾಗ್ಲೇ ರಾಜೇಶ್ ರಾಕೇಶ್ ಅಲ್ಲಿಗೆ ಬಂದ್ರು. ಅಮ್ಮ, ನಿಮ್ಮ ಸೊಸೆಂದಿರು ಸಾಧಾರಣವಾದ ಸೊಸೆಂದಿರಲ್ಲ, ಮಹಾಲಕ್ಷ್ಮಿಯ ಸೊಸೆಂದಿರು. ಇವತ್ತು ಇಡುವಳಿಗೆ ನಾವು ಹಣ ಯಾರ ಜೊತೆ ಸಾಲ ಕೇಳೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಅವರು ದುಡಿದ ಹಣವನ್ನು ಕೊಟ್ಟು ಸಹಾಯ ಮಾಡಿದ್ರು. ಹೌದಮ್ಮ, ನಾವು ವ್ಯವಸಾಯ ಮಾಡ್ತಾ ಇದ್ರೆ ಇವರು ಆರ್ಥಿಕವಾಗಿ ದುಡಿದು ನಮ್ಮ ಮನೆ ಕಷ್ಟಕ್ಕೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯ ಮಾಡ್ತಿದ್ದಾರೆ. ನನಗೆ ಗೊತ್ತು ಕಣೋ, ಮನೆ ದೀಪ ಬೆಳಗ್ಬೇಕಾದ ಸೊಸೆಂದಿರು ಮನೆಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ಅನ್ನುವ ಮಾತು ಸುಮ್ನೆ ಅಲ್ವಲ್ಲ. ಹೀಗೆ ಎಲ್ಲವೂ ಸಾಧಾರಣವಾಗಿ ಹೋಗ್ತಾ ಇರುವಾಗ ಒಂದು ದಿನ ಜೋರಾಗಿ ಮಳೆ ಬರಲಾರಂಭಿಸಿತು. ಅದರಿಂದ ಮೀನುಗಳೆಲ್ಲ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಬಂತು. ಕೀರ್ತಿ ಕುಸುಮ ರಾತ್ರೋರಾತ್ರಿ ನೀರಿನ ಬಳಿ ಹೋಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರು. ಅಕ್ಕ, ಮಳೆ ಜಾಸ್ತಿ ಆಗಿದೆ, ಇದರಿಂದ ಮೀನೆಲ್ಲ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಕುಸುಮ, ನಮ್ಮ ರಾಮಯ್ಯಣ್ಣನ ಬರಕೇಳೋಣ, ಊರಿನ ಜನರನ್ನು ಕೂಡ ಬರಕೇಳೋಣ. ಮೀನೆಲ್ಲ ಕೊಚ್ಚಿಕೊಂಡು ಹೋದ್ರೆ 6 ತಿಂಗಳಿಂದ ನಾವು ಪಟ್ಟ ಕಷ್ಟ ಎಲ್ಲ ವ್ಯರ್ಥವಾಗುತ್ತೆ. ಗ್ರಾಮದ ಜನರನ್ನು ರಾತ್ರೋರಾತ್ರಿ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು. ಊರಿನ ಜನಗಳೇ, ನಾವು ಹೇಳದ್ನ ಕೇಳ್ಕೊಳ್ಳಿ. ಮಳೆ ಹೀಗೇನೆ ಬರ್ತಾ ಇದ್ರೆ ನಮ್ಮ ಅಣೆಕಟ್ಟೆಲ್ಲ ಹೊಡೆದೋಗುವ ಪರಿಸ್ಥಿತಿ ಬಂದಿದೆ. ಹಾಗೆ ಅಣೆಕಟ್ಟು ಹೊಡೆದೋದ್ರೆ ನೀರಲ್ಲಿ ಮುಳುಗಿ ಹೋಗುವ ಪರಿಸ್ಥಿತಿ ಕೂಡ ನಮಗೆ ಬಂದ್ಬಿಡುತ್ತೆ. ಅದ್ರಿಂದ ಇವತ್ ರಾತ್ರಿ ಇಡೀ ನಾವು ಕಷ್ಟಪಟ್ಟು ಈ ಅಣೆಕಟ್ಟು ತಡಿಲಿಕ್ಕೆ ಏನಾದ್ರೂ ಒಂದ್ ಕೆಲ್ಸ ಮಾಡಿದ್ರೆ ಮುಂದೆ ನಾವು ಚೆನ್ನಾಗಿರ್ತೀವಿ. ಹೀಗೆ ಆ ದಿನ ರಾತ್ರಿ ನದಿಯ ನೀರು ಕೊಚ್ಚಿಕೊಂಡು ಹೋಗದ ಹಾಗೆ ದಿಬ್ಬವನ್ನು ಏರ್ಪಾಡು ಮಾಡಿದ್ರು. ಊರಿನ ಜನರ ಸಹಾಯದಿಂದ ಆ ಊರಿನ ನದಿಯನ್ನು ಇಬ್ಬರು ಸೊಸೆಂದಿರು ಕಾಪಾಡಿದ್ರು. ಮಳೆ ಕಡಿಮೆಯಾದ ನಂತರ ಎಲ್ಲರೂ ಅವರ ಸಾಹಸವನ್ನು ಮೆಚ್ಚಿಕೊಂಡ್ರು. ಕೀರ್ತಿ, ಕುಸುಮ, ನೀವು ಮಾಡಿದ ಕೆಲ್ಸದಿಂದ ನಮ್ಮ ನದಿಗೆ ರಕ್ಷಣೆಯಾಗಿದೆ. ನಮ್ಮ ಹೊಲ ಕೂಡ ಈ ಮಳೆಯಿಂದ ತಪ್ಪಿಸಿಕೊಂಡಿದೆ. ಒಂದು ವೇಳೆ ನಮ್ಮ ನದಿ ಕೊಚ್ಚಿಕೊಂಡು ಹೋಗಿದ್ರೆ ಹೊಲದ ಕೆಲ್ಸಕ್ಕೆ ನಮಗೆ ನೀರಿರ್ತಾ ಇರ್ಲಿಲ್ಲ, ನಮ್ಮ ಹಸುಗಳಿಗೆ ಕೂಡ ನೀರೇ ಸಿಗ್ತಾ ಇರ್ಲಿಲ್ಲ. ಇಷ್ಟೊಂದು ಧೈರ್ಯ ನಿಮ್ಮಿಬ್ಬರಿಗೂ ಎಲ್ಲಿಂದಮ್ಮ ಬಂತು? ಮಾವಯ್ಯ, ಭಯಕ್ಕಿಂತ ಧೈರ್ಯ ತುಂಬಾನೇ ಮುಖ್ಯ. ಇಷ್ಟು ದಿನಗಳ ಕಾಲ ಈ ನದಿ ನಮಗೆ ಊಟ ಕೊಡ್ತು. ನಾವು ನಮ್ಮ ನದಿಯನ್ನು ಕಾಪಾಡಿದ್ರೇನೆ ನಮಗೆ ಭವಿಷ್ಯ ಇರೋದು. ಈ ಪ್ರಪಂಚದಲ್ಲಿರುವ ಜೀವರಾಶಿಗೆ ಈ ನೀರೇತನೇ ಆಧಾರ. ಕೀರ್ತಿಯ ಮಾತನ್ನು ಕೇಳಿ ಊರಿನ ಜನರೆಲ್ಲ ಚಪ್ಪಾಳೆ ತಟ್ಟಿದ್ರು. ಆ ಸೊಸೆಂದಿರು ಪಟ್ಟ ಕಷ್ಟಕ್ಕೆ ಅವರು ವಿಜಯವನ್ನು ಸಾಧಿಸಿ ಅವರು ದೊಡ್ಡ ಮೀನಿನ ಫ್ಯಾಕ್ಟರಿಯನ್ನೇ ಆರಂಭಿಸಿದ್ರು. ರಾಜೇಶ್ ರಾಕೇಶ್ ವ್ಯವಸಾಯದಲ್ಲಿ ಒಳ್ಳೆ ರೀತಿಯ ಪದ್ಧತಿಯನ್ನು ಉಪಯೋಗ ಮಾಡಿ ಒಳ್ಳೆ ಕೃಷಿಕರು ಅಂತ ಹೆಸರು ಪಡೆದ್ರು. ಆ ಹಳ್ಳಿಯಲ್ಲಿ ರಘುರಾಮ್ ಕುಟುಂಬ ಅಂದ್ರೆ ಎಲ್ಲರಿಗೂ ಗೌರವ ಹುಟ್ಟಿಕೊಂಡಿತ್ತು. ನೋಡಿದೀಯ ಕೌಶಲ್ಯ, ನಮ್ಮ ಸೊಸೆಂದಿರು ನಮ್ಮ ವಂಶ ಗೌರವವನ್ನು ಎಲ್ಲಿಯ ತನಕ ತಗೊಂಡೋಗಿದ್ದಾರೆ ಅಂತ. ಹೌದು ರೀ, ನಮ್ ಸೊಸೆಂದಿರು ಅಡಿಗೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಬುದ್ಧಿವಂತಿಕೆಯಿಂದ ವ್ಯಾಪಾರದಲ್ಲಿ ವಿಜಯವಂತರಾದರು. ಕೀರ್ತಿ, ಕುಸುಮ ನಗು ನಗುತ್ತಾ ಅವರ ಕೆಲಸದಲ್ಲಿ ಮುಳುಗಿ ಹೋದ್ರು. ಅವರ ಮಧ್ಯದಲ್ಲಿರುವ ಐಕ್ಯಮತ್ಯ, ಬುದ್ಧಿವಂತಿಕೆ ಅವರ ಮನೆಗೆ ಶಾಶ್ವತವಾದ ಐಶ್ವರ್ಯವನ್ನು ತಂದುಕೊಟ್ಟಿತು.